ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ ಫೇಲ್ ವಿಚಾರ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತೆ ಅಂತ ಸಿಎಂ ಗುಡುಗಿದ್ದಾರೆ. ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ, ಮಾಜಿ ಕೇಂದ್ರ ಸಚಿವೆ ಮಾರ್ಗರೆಟ್ ಆಳ್ವಾ ಹಾಗೂ ಪೂರ್ಣಿಮಾ ಶ್ರೀನಿವಾಸ್ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಗಾದ್ರೆ ಏನ್ ಮಾತಾಡಿದ್ರು ನೋಡೋಣ ಬನ್ನಿ. ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದ್ಮೇಲೆ ಮಾಡೋದು ಒಳ್ಳೇದು. ಯಾಕಂತಂದ್ರೆ ಅದಕ್ಕೋಸ್ಕರನೇ ವಿರೋಧ ಮಾಡೋದು. ನಾವು ಡಿಲಿಮಿಟೇಷನ್ ವಿರೋಧ ಮಾಡಿರೋದು, ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ ಯಾಕಂತಂದ್ರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಶನ್ ಪರ ಇರೋರು. ಈಗ 73-74 ತಿದ್ದುಪಡಿ ತಂದವ್ರು ಯಾರು? ರಾಜೀವ್ ಗಾಂಧಿ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಲ್ವಾ? ಈಗ ಮಹಿಳಾ ಮೀಸಲಾತಿನ ಮತ್ತೊಮ್ಮೆ ಮಹಿಳಾ ಮೀಸಲಾತಿ ಅಂತ ಹೇಳಿ ಈಗ ಇಡೀ ದೇಶದಲ್ಲಿ ಮರು ವಿಂಗಡಣೆ, ಡಿಲಿಮಿಟೇಷನ್ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುವಂಥ ಒಂದು ಹೊಸ ಕಾನೂನನ್ನ ಅವರು ಪಾಸ್ ಮಾಡೋಕ್ಕೆ ಒಂದು ಕುತಂತ್ರವನ್ನು ಅವರು ಪ್ರಯತ್ನ ಮಾಡಿದ್ರು. ಆದರೆ ನಾವಾಗಲಿ ಪ್ರತಿಯೊಬ್ಬ ನಮ್ಮ ಆಪೋಸಿಷನ್ನ ಎಲ್ಲ ನಮ್ಮ ಪಕ್ಷಗಳು, ಇಂಡಿಯಾ ಒಕ್ಕೂಟ ಯಾರೂ ಅದಕ್ಕೆ ಬಿದ್ದಿಲ್ಲ. ಮತ್ತು ಅವ್ರು ಏನು ಉದ್ದೇಶ ಇತ್ತು ಅಂತ ಇಡೀ ದೇಶ ನೋಡ್ತಾ ಇದೆ. ಮಹಿಳೆಯರ ರಿಸರ್ವೇಶನ್ ಬಗ್ಗೆ ಚರ್ಚೆ ನಡೀತಾ ಇದೆ. 3 ದಿವಸದ ಸೆಷನ್ ಆಯಿತು. ಎಲ್ಲರಿಗೆ ತಮ್ಮ ತಮ್ಮ ರಾಜ್ಯಗಳಿಂದ MP ಗಳಿಗೆ ಬರಬೇಕಾಯಿತು. ಏನಾಯಿತು? ಏನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸರ್ಕಾರ, ದಿಸ್ ಗವರ್ಮೆಂಟ್ ಫೇಸ್ಡ್ ಇಟ್ಸ್ ಫಸ್ಟ್ ಡಿಫೀಟ್ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಸೆಷನ್. 2023ರಲ್ಲಿ ಬಿಲ್ ಪಾಸ್ ಆದಾಗ ಸಂಪೂರ್ಣವಾಗಿ ಸಹಮತವನ್ನು ನಮ್ಮ ಪಕ್ಷ ಕೊಟ್ಟಿರುವಂಥದ್ದು ಮತ್ತು ಅವತ್ತು ವೋಟಿಂಗ್ ಪ್ಯಾಟರ್ನ ತಮಗೆ ಮಾಧ್ಯಮಗಳವ್ರಿಗೆ ಗೊತ್ತಿದೆ. ಬಹುಶಃ 2 ವೋಟ್ ಬಿಟ್ಟು ಉಳಿದಂಥ ಎಲ್ಲ ಸದಸ್ಯರು ಕೂಡ ಮಹಿಳಾ ಪರವಾಗಿ ವೋಟನ್ನು ಹಾಕಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಉದ್ದೇಶ ಏನಿದೆ ಅಂತಂದರೆ ಹಿಂದುಳಿದ ವರ್ಗದವರಿಗೆ ಕೂಡ ಹೆಚ್ಚು ಸ್ಥಾನಗಳನ್ನು ನೀಡಬೇಕು, ರಿಸರ್ವೇಷನ್